ನೆಕ್ಸ್ಟ್ ಇಷ್ಟೊತ್ತು ಜಿ ಆರ್ ಆರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಜಿ ಆರ್ ಆರ್ ಟಾಪಿಕ್ ಮುಗಿಸಿದ್ವಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಎನ್ ಆರ್ ಆರ್, ದಟ್ ಇಸ್ ಸೆಕೆಂಡ್ ಟೈಪ್ ಆಫ್ ರಿಪ್ರೊಡಕ್ಟಿವ್ ರೇಟ್. ಸೆಕೆಂಡ್ ಟೈಪ್ ಆಫ್ ರಿಪ್ರೊಡಕ್ಷನ್ ರೇಟ್ ಏನಾಗುತ್ತೆ, ದಟ್ ಇಸ್ ಎನ್ ಆರ್ ಆರ್, ನೆಟ್ ರಿಪ್ರೊಡಕ್ಷನ್ ರೇಟ್ ಆಗುತ್ತೆ. ದಟ್ ಇಸ್ ಎನ್ ಆರ್ ಆರ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ಆವ್ರೇಜ್ ನಂಬರ್ ಆಫ್ ಡಾಟರ್ಸ್ that would be born to a female if she passed through her lifetime conforming to the age specific fertility and the mortality rate of a given year. So ನೆಟ್ಟಲ್ಲಿ ಏನಾಗುತ್ತೆ ಅಂದರೆ ನೆಟ್ ಎನ್ ಆರ್ ಆರ್ ಅಲ್ಲಿ ನಾವು ಅದೇ ಥರ ಹೆಂಗೆ ಜಿ ಆರ್ ಆರ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ವೇರ್ ಜಿ ಆರ್ ಆರ್ ನಾವು ಮಾರ್ಟಾಲಿಟಿ ರೇಟ್ ತೊಗೊತಾ ಇರಲಿಲ್ಲ. ಓಕೆ, ಜಿ ಆರ್ ಆರ್ ಅಲ್ಲಿ ಮಾರ್ಟಾಲಿಟಿ ರೇಟ್ ತೊಗೊತಾ ಇರಲಿಲ್ಲ, ಇದನ್ನು ತೊಗೊತಾ ಇರಲಿಲ್ಲ. ಬಟ್ ಎನ್ ಆರ್ ಆರ್ ಅಲ್ಲಿ ಇದನ್ನು ತೊಗೊತಿದ್ದೀವಿ. ದಟ್ ಇಸ್ ದ ಮೇನ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಸೇಮ್. ಒಂದು ಫಿಮೇಲ್ಗೆ ಎಷ್ಟು ಗರ್ಲ್ ಬೇಬಿ ಬಾರ್ನ್ ಆಗುತ್ತೆ ಅಂತ ಡ್ಯೂರಿಂಗ್ ಅವರ್ ಏಜ್ ಗ್ರೂಪ್, ದಟ್ ಈಸ್ ವಾಟ್ ಎವರ್ ದ ಕನ್ಫರ್ಮಿಂಗ್ ಬರ್ತ್ ಚೈಲ್ಡ್ ಬೇರಿಂಗ್ ಏಜ್ ಗ್ರೂಪ್ ಇರುತ್ತೆ ತಾನೆ, ಆ ಏಜ್ ಗ್ರೂಪಲ್ಲಿ ಎಷ್ಟು ಹೆಣ್ಮಕ್ಳು ಹುಟ್ಟುತ್ತಾರೆ, ಇನ್ಕ್ಲೂಡಿಂಗ್ ದ ಮಾರ್ಟಾಲಿಟಿ ರೇಟ್. ಓಕೆ, ಏನಾದರೂ ಡೆತ್ ರೇಟ್, ಮಧ್ಯದಲ್ಲಿ ಏನಾದರೂ ಸತ್ತೋಗಿತ್ತು ಹೆಣ್ಮಗು ಅಂದರೆ ಅದನ್ನು ನಾವು ತೊಗೊತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಜಿ ಆರ್ ಆರ್ ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ಮೇನ್ ಥಿಂಗ್, ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್, ಫಾರ್ಮುಲಾ ಆಫ್ ಎನ್ ಆರ್ ಆರ್. Formula of NRR. So formula of NRR is also simple. I into the summation, that is WSFR ಹೆಂಗೆ ಜಿ ಆರ್ ಆರ್ ಅಲ್ಲಿತ್ತು, ಇಂಟು ಎಸ್. ಓಕೆ, ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ಅಂದರೆ ಏನು ಅಂತೆಲ್ಲ. ಸೊ ಜಿ ಆರ್ ಆರ್ ಅಲ್ಲಿ ಏನಾಗ್ತಿತ್ತು, ಬರೀ ಐ ಇಂಟು ಸಮೇಷನ್ WSFR ಬರೀ ಇಷ್ಟು ಮಾತ್ರ ಇತ್ತು. ಬಟ್ ಇಲ್ಲಿ ಎನ್ ಆರ್ ಆರ್ ಅಲ್ಲಿ ಇಂಟು ಎಸ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ,